ಸೆಂಚುರಿ ಮೇಲಾಗಲಿ ನಿನ್ನ ತಂತ್ರ ಯಾರಿಗೂ ಚಕ್ಕದೆ ನಡೆ ನಡೆ ನೀ ಮುಂದೆ. ತುಂಬ ಸಂತೋಷ ಪಟ್ಟಿರೋ ಅಂದರೆ ಹೈ ಮಾಸ್ಕ್ಗಳು ಕೆಲವು ಏರಿಯಾನಲ್ಲಿ ಲೈಟ್ಸ್ಗಳದ್ದು ತೊಂದರೆ ಇತ್ತು. ನಮ್ಮ ನಗರ ಪಂಚಾಯತಿನಲ್ಲಿ ಯಾವ ಏರಿಯಾಗಳು ಸ್ವಲ್ಪ ಹಿಂದೆ ಉಳಿದಿದೆ ಅಂದ್ಕೊಂಡು ಅದನ್ನು ಡಿಸೈಡ್ ಮಾಡ್ಕೊಂಡು ನಾವೆಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ವಾರ್ಡ್ ಸಭೆಗಳು ಮಾಡಿದ್ವಿ. ವಾರ್ಡ್ ಸಭೆಯಲ್ಲಿ ಯಾವ ವಿಷಯಗಳಿಗೆ ಒತ್ತು ಕೊಡಬೇಕು ಅಂತ ಗ್ರಾಮಸ್ಥರು ಕೇಳಿದ್ರು ಆ ವಿಷಯಗಳನ್ನ ತಗೊಂಡು ಸದಸ್ಯರಿಗೆ ಮಾಹಿತಿ ಕೊಟ್ಬಿಟ್ಟು 3 ಕಡೆ, ಒಂದು ಶಿವಕುಮಾರ ಸ್ವಾಮೀಜಿ ನಗರ ಅಂತ, ಒಂದು ಒಡೆಯರಹಳ್ಳಿ, ಇನ್ನೊಂದು ಕುಪ್ರಡಿ ಕೆರೆ ಹತ್ರ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೆ ಅಂತ ಕೇಳಿದ್ರು, ಅಪಘಾತಗಳು ತುಂಬ ಆಗುತ್ತೆ ಅಂತ. ಅಲ್ಲಿ 3 ಜಾಗಗಳಿಗೂ ಹೈ ಮಾಸ್ಕ್ ಹಾಕಿಸ್ತಾ ಇದ್ದೀವಿ. ಅದು ಸ್ವಲ್ಪ ಸಮಾಧಾನ ತಂದಿದೆ. ತುಂಬ ಖುಷಿ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಸಮಾಧಾನ ತಂದಿರೋ ಕೆಲಸಗಳು. ಶಾರ್ಟ್ ಪೀರಿಯಡ್ ಆಗಿರೋದ್ರಿಂದ ನನಗೆ ಕೆಲಸಗಳು ಯಾವುದು ತೃಪ್ತಿ ತಂದಿಲ್ಲ. ಇನ್ನೂ ಕೆಲಸಗಳು ಮಾಡ್ಬೋದಿತ್ತು, ಅವಕಾಶಗಳಿತ್ತು ಅನ್ನೋದೊಂದು ಅಸಮಾಧಾನ ಇದೆ. ಶಾಲೆಗಳು, ಅಂಗನವಾಡಿಗಳು ಅದು ದೊಡ್ಡ ಮಟ್ಟದ ಯಾವುದೂ ತೊಂದರೆಗಳಿರಲಿಲ್ಲ. ಸಣ್ಣ ಪುಟ್ಟ ರಿಪೇರಿಗಳಿತ್ತು. ಅದು ಯಾವ್ಯಾವ ಫಂಡಿಂದ ಮಾಡಿಸ್ಬೋದು ಅದನ್ನು ಗಮನಕ್ಕೆ ತಂದು ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಒಡೆಯರಹಳ್ಳಿನಲ್ಲಿ ಮೇನ್ ರೋಡಿಂದ ಊರಿನ ಒಳಗಡೆ ಭಾಗದ ತನಕ ಕಳ್ಳತನಗಳು ಜಾಸ್ತಿ ಆಗುತ್ತೆ, ಮತ್ತು ಸ್ವಲ್ಪ ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಆ ರೋಡಲ್ಲಿ ಓಡಾಡೋ ಹೆಣ್ಮಕ್ಳುಗಳನ್ನ ಅಂತೆಲ್ಲ ಕಂಪ್ಲೇಂಟ್ಸ್ ಇತ್ತು. ಹಾಗಾಗಿ ಅಲ್ಲಿ ಸ್ಟ್ರೀಟ್ ಲೈಟ್ಗಳಿಗೆ ಸನ್ಮಾನ್ಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅಣ್ಣನವರ ಲೆಟರ್ ಮೂಲಕ KEB ಕೊಟ್ಬಿಟ್ಟು ಅದು ಕೆಲಸ ನಡೀತಾ ಇದೆ. ನನಗೆ ಸ್ವಲ್ಪ ಖುಷಿ ಕೊಟ್ಟಿದ್ದ ಕೆಲಸ ಅಂದರೆ ಅದೊಂದು ಹೇಳ್ಬೋದು. ಇಡೀ ಊರಿಗೆ ಸ್ಟ್ರೀಟ್ ಲೈಟ್ಗಳು ಹಾಕಿಸ್ತಾ ಇದ್ದೀವಿ, ಅದೊಂದು ಸ್ವಲ್ಪ ಸಮಾಧಾನ. ನಾನು ಬಂದು ಅಧಿಕಾರ ಸ್ವೀಕಾರ ಮಾಡಿದಾಗ ಒಬ್ಬ PDO, ಹೆಸರು ಬೇಡ ಅವ್ರದ್ದು, ತುಂಬಾ ಕೆಲಸಗಳಿಗೆ ಅಡ್ಡಿ ಮಾಡಿದ್ರು. ಯಾವ ಕೆಲಸಗಳು ಮಾಡೋಕ್ಕಾಗಲಿಲ್ಲ ನಾನು. ಅದಾದಮೇಲೆ ಪ್ರಭಾರಿಯಾಗಿ ಕಗ್ಲಿಪುರ ಪಂಚಾಯತಿಯಿಂದ ಒಬ್ಬ PDO ಅವ್ರನ್ನ ಅಲಾಟ್ ಮಾಡಿಸ್ಕೊಂಡ್ವಿ. 2 ಕಡೆ ಪಾಪ ಮೇಂಟೈನ್ ಮಾಡೋದಕ್ಕೆ ಅವ್ರು ಕಷ್ಟ ಆಗ್ತಿತ್ತು. ಅವರು 100% ಕೆಲಸಗಳು ಮಾಡ್ತಾಯಿದ್ರು. ಬಟ್ ನಮಗೆ ಪೂರ್ಣ ಪ್ರಮಾಣದಲ್ಲಿ ಒಬ್ಬ PDO ಬರಬೇಕಿತ್ತು. ರವಿಕುಮಾರ್ ಸರ್ ಅವ್ರನ್ನ ಹಾಕ್ಕೊಟ್ಟಿದ್ದಾರೆ ಸರ್. ಎಸ್ ಟಿ ಸೋಮಶೇಖರ್ ಅಣ್ಣನವರು ಮತ್ತು ನಮ್ಮ ಹೆಮ್ಮೆಯ ಲತಾ ಕುಮಾರಿ ಮೇಡಮ್ ಇದ್ದರು, ಜಿಲ್ಲಾ ಪಂಚಾಯತ್ CEO, ಅವರು ಇವಾಗ ಹಾಸನ DC ಆಗಿದ್ದಾರೆ. ಅವರಿಬ್ಬರು ನನಗೆ ಹಾಕ್ಕೊಟ್ರೋರು. ಅವರು ಬಂದಾಗಿಂದ ಸರ್ ನಾನು ಏನು ಮಾಡ್ತೀನಿ ಅಂದರು, ಮಾಡಿ ಮೇಡಮ್ ಅಂತ ಅವರೆಲ್ಲದಕ್ಕೂ ಸಹಕಾರ ಕೊಟ್ಕೊಂಡ್ಬರ್ತಿದ್ದಾರೆ. ಅವ್ರ ಜೊತೆಗೆ ನನ್ನ ಎಲ್ಲ ಸಿಬ್ಬಂದಿಗಳು ಮೇಡಮ್ ವಾಟ್ರೂಮನಿಂದ ಹಿಡಿದು PDO ಸರ್ವರೆಗೂ ಖುಷಿಯಿಂದ ಎಲ್ಲರೂ ಸಹಕಾರ ಕೊಟ್ಟು ಕೆಲಸ ಮಾಡ್ತಿದ್ದಾರೆ. ಅದೊಂದು ನಾನು ಹೆಮ್ಮೆಯಿಂದ ಹೇಳ್ಬೇಕಾದ್ರೆ ಹೇಳ್ಕೊಳ್ತೀನಿ. ನಮ್ಗೆ ಏನೇ ಕೆಲಸ ಆಗಿದೆ ಅಂತ ಯಾರಾದರೂ ಹೇಳಿದ್ರೆ ನನ್ನ ಸಿಬ್ಬಂದಿಗಳ ಸಹಕಾರದಿಂದ ಸಾಧನೆ ಅಂತ ಹೇಳೋಕ್ಕಾಗದೇ ಇಲ್ಲ ಸರ್. ಯಾಕೆಂದರೆ ನಾನು ಹೇಳಿದ್ನಲ್ಲ ಆಗಲೇ ತುಂಬ ಕಡಿಮೆ ಸಮಯ ಇತ್ತು ನನಗೆ. ಬಟ್ ಬ್ಯುಸಿಯಾಗಿ ಕೆಲಸ ಮಾಡಿದ್ದೀನಿ. ಏನೇನು ಮಾಡ್ಬೋದು, ಎಲ್ಲೆಲ್ಲಿಂದ ಯಾವ್ಯಾವ ಫಂಡ್ ಯೂಸ್ ಮಾಡ್ಕೊಂಡು ಏನೇನು ಮಾಡ್ಬೋದು ಅಂತ ನಾವು PDO ಸರ್ಗಳು ಮಾಹಿತಿ ತೊಗೊಂಡು ಕೆಲಸಗಳು ಮಾಡಿದ್ದೀವಿ. ಬಿಟ್ಟರೆ ಆಮೇಲೆ ನನ್ನ ಹಿರಿಯ ಯಾರ್ಯಾರು ಸದಸ್ಯರು, ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು, ಎಲ್ಲ ಮುಖಂಡರುಗಳು ಮಾಹಿತಿಗಳು ಕೊಟ್ಟಿದ್ದು ಕೆಲಸ ಹೀಗೆ ಮಾಡಬೇಕಮ್ಮ ಅಂತ ಹೇಳಿದ್ರು. ಅದನ್ನು ಅನುಸರಿಸ್ಕೊಂಡು ಬಂದು ಕೆಲಸ ಮಾಡಿದ್ದು. ಬಿಟ್ಟರೆ ಇವತ್ತವರೆಗೂ ಸಮಾಧಾನಕರವಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬೋದು. ಬಿಟ್ಟರೆ ಶಬಾಷ್ ಅನ್ನೋ ಥರ ಕೆಲಸ ಮಾಡಿದ್ದೀನಿ ಅಂತ ನನಗೆ ಸಮಾಧಾನ ಇಲ್ಲ. ಅದು ಯಾವುದೋ ಮೂಲೆಯಲ್ಲಿದ್ದ ಲತಾ ಮಂಜುನಾಥ್ನ ಅಧ್ಯಕ್ಷೆಯಾಗಿ ಕೂರಿಸಿದ್ದು ಎಸ್ ಟಿ ಸೋಮಶೇಖರ್ ಅಣ್ಣನವರು ಕೆಲಸ ಮಾಡ್ತೇ ಮಾಡಮ್ಮ ಅಂತ. ಅವರಿಗೆಲ್ಲ ಲತಾ ಮಂಜುನಾಥ್ ಕೆಲಸ ಮಾಡ್ತಾಳೆ ಅಂತ ಕೆಲವು ಮುಖಂಡರು ಮಾಹಿತಿ ಕೊಟ್ಟು ಅಧ್ಯಕ್ಷರು ಮಾಡ್ಬೋದು ಅಂತ ಮಾಹಿತಿ ಯಾರು ಕೊಟ್ಟರು. ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಮ್ಮ, ಯಾವುದೇ ಭಯ ಬೇಡ, ನಿನಗೇನು ಸಪೋರ್ಟ್ ಬೇಕಾದರೂ ಮಾಡ್ತೀನಿ ಅಂತ ನನ್ನನ್ನು ಇಲ್ಲಿವರೆಗೂ ಕೆಲಸ ಮಾಡೋದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರೋದು ನಮ್ಮ ಹೆಮ್ಮೆಯ ಶಾಸಕರು ಎಸ್ ಟಿ ಸೋಮಶೇಖರ್ ಅಣ್ಣನವರು. ತುಂಬ ಕೆಲಸ ನಡೀತಿದೆ ಅಂತ ಜನಗಳಿಗೆ ಆಚೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅವ್ರ ಅನುದಾನಗಳಲ್ಲಿ ತುಂಬ ಕೆಲಸ ನಡೀತಾ ಇದೆ. ನಗರ ಪಂಚಾಯತಿನಲ್ಲಿ ಪಂಚಾಯತಿಯಿಂದನೇ ಎಲ್ಲ ಕೆಲಸ ನಡೀತಿಲ್ಲ. ಎಸ್ ಟಿ ಸೋಮಶೇಖರ್ ಅಣ್ಣನವರು ತುಂಬ ಕಡೆಯಿಂದ ಅನುದಾನಗಳು ತಂದು ಈ ಕೆಲಸಗಳು ಮಾಡಿಸಿ ಅಂತ ಹೇಳ್ತಿದ್ದಾರೆ. ನಾನು ಯಾವಾಗಲೂ ಹೇಳ್ತೀನಿ, ಒಬ್ಬ ಅಧ್ಯಕ್ಷರಿಗೂ ಮಾಹಿತಿ ಇರಲ್ಲ, ಅಷ್ಟು ನೀಟಾಗಿ ಯಾವುದೇ ಮೂಲೆಯ ಕೆಲಸಗಳು ನಮ್ಮ ಎಸ್ ಟಿ ಸೋಮಶೇಖರ್ ಅಣ್ಣನವರು ಗಮನಿಸಿ ಕೆಲಸಗಳು ಕೊಡ್ತಾ ಇದ್ದಾರೆ, ಮಾಡಿಸ್ತಾ ಇದ್ದೀನಿ. ಇನ್ನು ನನ್ನ ಸಿಬ್ಬಂದಿಗಳ ಬಗ್ಗೆ ಹೇಳೋದಾದರೆ, ತಾವೇನಾದರೂ ನೆಕ್ಸ್ಟು ಅಧ್ಯಕ್ಷರು ಹೆಂಗಿದ್ರು ಅಂತ ಕೇಳಬೇಕಾದ್ರೆ ಅವ್ರನ್ನೇ ಕೇಳ್ಕೊಳ್ಬೋದು, ಅವ್ರ ಮಾಹಿತಿ ಹೆಂಗೆ ಕೊಡ್ತಾರೆ ಅಂತ. ನನಗೆ ಮಾತ್ರ ಹೆಮ್ಮೆ ಇದೆ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಖುಷಿಯಿಂದ ಹೇಳಿದ ಕೆಲಸಗಳನ್ನ ಚಾಚೂ ತಪ್ಪದೆ ಮಾಡಿದ್ದಾರೆ. ಅವರ ಸಹಕಾರ ಇಲ್ಲದೆ ಇದ್ದರೆ ನಾನು ಯಾವುದೂ ಕೆಲಸಗಳು ಮಾಡೋಕ್ಕಾಗಲ್ಲ, ಮಾಡ್ತಾನೂ ಇರಲಿಲ್ಲ. ಅವರ ಸಹಕಾರದಿಂದ ಎಲ್ಲ ಕೆಲಸ ಮಾಡಿದ್ದೀನಿ. ಅಗರ ಗ್ರಾಮ ಪಂಚಾಯಿತಿ ನನ್ನ ಹೆಮ್ಮೆಯ ಪಂಚಾಯಿತಿ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನನಗೆ ಒಂದು ಹೆಸರನ್ನು ಗುರುತಿಸಿಕೊಡೋದಕ್ಕೆ ಅಗರ ಗ್ರಾಮ ಪಂಚಾಯಿತಿಯಿಂದ ಮಾತ್ರ ಸಾಧ್ಯ ಆಯಿತು. ಅಗರ ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಿಮ್ಮೆಲ್ಲರ ಅಭಿಮಾನ ನನ್ನನ್ನು ಇಲ್ಲಿಯವರೆಗೂ ಕರೆತಂದಿದೆ ಅಂತ ಹೇಳ್ತೀನಿ.